5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಶಾಕ್ ಎದುರಾಗಿದೆ. ಸರಿಯಾಗಿ ಓದಿಲ್ಲ ಅಂತಂದ್ರೆ ಫೇಲ್ ಆಗೋದು ಫಿಕ್ಸ್ ಆಗ್ಬಿಟ್ಟಿದೆ. ಈಗ 5 ಮತ್ತು 8ನೇ ತರಗತಿ ಕಡ್ಡಾಯ ಪಾಸ್ ಮಾಡೋ ಹಾಗಿಲ್ಲ. ಶಿಕ್ಷಣ ಗುಣಮಟ್ಟ ಇಳಿಕೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಶಾಲೆಗಳಿಗೆ ಸೂಚನೆಯನ್ನ ಹೊರಡಿಸಲಾಗಿದೆ. ಕೇಂದ್ರ ಸರ್ಕಾರ ಅಧೀನದ ಶಾಲೆಗಳಿಗೆ ಸೂಚನೆಯನ್ನ ಹೊರಡಿಸಲಾಗಿರುವಂತದ್ದು. ಕೇಂದ್ರದ ವ್ಯಾಪ್ತಿಯ 3000 ಶಾಲೆಗಳಿಗೆ ಈ ಒಂದು ರೂಲ್ಸ್ ಅನ್ವಯ ಆಗುತ್ತೆ. ಫೇಲ್ ಆದ ಮಕ್ಕಳಿಗೆ ಮರು ಪರೀಕ್ಷೆಗೆ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಾ ಇದೆ. ರಾಜ್ಯ ಪಠ್ಯಕ್ರಮ ವ್ಯಾಪ್ತಿಯಲ್ಲಿ ಬದಲಾವಣೆ ಇಲ್ಲ. ಮುಂದೆ ರಾಜ್ಯದಲ್ಲೂ ಈ ಒಂದು ನೀತಿ ಜಾರಿಯಾಗುತ್ತಾ ಅನ್ನುವಂತಹ ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರುವಂತದ್ದು. ಈ ಹಿಂದೆ 5 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು ಫೇಲ್ ಆದ್ರೂ ಅವರನ್ನ ಮುಂದಕ್ಕೆ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. 9, 10ನೇ ತರಗತಿಯವರೆಗೂ ಕೂಡ ತೆಗೆದುಕೊಂಡು ಹೋಗ್ಲಾಗ್ತಾ ಇತ್ತು. ಆದ್ರೆ ಈಗ ಬದಲಾವಣೆಯನ್ನ ಮಾಡಲಾಗಿದೆ. CPSE ಬೋರ್ಡು 5 ಮತ್ತು 8ನೇ ತರಗತಿಯ ಪರೀಕ್ಷೆಗಳನ್ನು ನಡೆಸಿಬಿಟ್ಟು ಅವನ್ನ ಫೇಲ್ ಮಾಡುವಂತಹ ನಿರ್ಣಯವನ್ನು ತಗೋಬೇಕು ಅಂತ ಹೇಳ್ಬಿಟ್ಟು ಒಂದು ಆದೇಶವನ್ನು ಹೊರಡಿಸಿದೆ. ಅದರ ಜೊತೆಗೆ ಅವರು ಇನ್ನೊಂದು ಕೆಲಸ ಏನು ಮಾಡಿದ್ದಾರೆ ಅಂತಂದರೆ, ಆ ಮಕ್ಕಳೇನಾದ್ರು ಫೇಲ್ ಆದ್ರೆ ಅಂದರೆ ಮತ್ತೆ ಹೇಗೇನು 2 ತಿಂಗಳಿಗೆ ಮತ್ತೆ ಪರೀಕ್ಷೆ ಕೊಟ್ಬಿಟ್ಟು ಅವ್ರನ್ನ ಗುಣಮಟ್ಟದ ಶಿಕ್ಷಣ ಮುಂದುವರಿಯುವಾಗ ಮಾಡಬೇಕು ಅಂತ ಒಂದು ಸುತ್ತೋಲೆಯನ್ನು ಹೊರಡಿಸಿದೆ. ಇದನ್ನು ಕೃಪಾ ಸಂಘಟನೆ ಭಾಳ ಖಡಾಖಂಡಿತವಾಗಿ ಅದನ್ನು ವಿರೋಧವನ್ನು ಮಾಡುತ್ತೆ. ಯಾಕೆ ಅಂತಂದರೆ, ನೀವು ಕಡ್ಡಾಯ ಶಿಕ್ಷಣ ಅಡಿನಲ್ಲಿ 1ರಿಂದ 8ನೇ ತರಗತಿವರೆಗೆ ಎಲ್ಲೂ ಫೇಲ್ ಆಗದಂಗೆ ಮಕ್ಕಳಿಗೆ ನಿರಂತರ ಮೌಲ್ಯಾಂಕನದ ಜೊತೆಗೆ ಆ ಮಕ್ಕಳಿಗೆ ಶಿಕ್ಷಣವನ್ನು ನೀಡಬೇಕು, ಗುಣಮಟ್ಟ ಶಿಕ್ಷಣವನ್ನು ನೀಡಬೇಕು ಅಂತೇಳಿ ಒಂದು ಆದೇಶ ಇದೆ. ಅದರ ಜೊತೆಗೆ ಅದನ್ನು ಇದುವರೆಗೂ ಕೂಡ ನಾವು ಸುಮಾರು 15-16 ವರ್ಷದಿಂದ ಅದನ್ನು ಪಾಲನೆ ಮಾಡ್ತಾ ಇದ್ದೀವಿ. ಈಗ ಇದ್ದಕ್ಕಿದ್ದಂಗೆ 5 ಮತ್ತು 8ನೇ ತರಗತಿಯನ್ನು ಫೇಲ್ ಮಾಡಿ ಅಂತಂದರೆ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಸಮಸ್ಯೆ ಆಗುತ್ತೆ. ಯಾವ್ದಾದ್ರು ಮಕ್ಕಳುಗಳು ಎಜುಕೇಷನ್ ಕಂಟಿನ್ಯೂಟಿ ಸಿಗೋದಿಲ್ಲ. ಸೊ 5ಕ್ಕೆ ಮಕ್ಕಳು ಫೇಲು ಅಂತಂದರೆ ಮಕ್ಕಳು ಮತ್ತೆ ಶಾಲೆಗೆ ಬರದೇ ಇರೋವಂಥ ಸಾಧ್ಯತೆಗಳು ಹೆಚ್ಚಾಗಿರ್ತವೆ. CPSE ಬೋರ್ಡು